ದಾರಿ ಬಿಡಿ ಹೋಗ್ಲಿ ಮೇಡಮ್, ದಾರಿ ಬಿಡಿ, ಹೋಗಿ ಆ ಕಡೆ, ಹೋಗ್ಲಿ, ಹೋಗಿ ಆ ಕಡೆ, ಹಾ ಹೋಗಿ ಆ ಕಡೆ. ನಮಸ್ಕಾರ ಸರ್. ರೀ, ಇದು ಚೆನ್ನಾಗಿ ಕಾಣುತ್ತಲ್ವಾ? ಹೌದು ಪಾರ್ವತಿ, ನಮ್ಮ ಮಗಳಿಗೆ ಯಾವುದೇ ಒಡವೆ ಹಾಕಿದ್ರು ಮಹಾಲಕ್ಷ್ಮಿ ತರ ಕಾಣ್ತಾಳ್ ಬಿಡು. ಹಲೋ, ಎದ್ದೇಳ್ರಿ ಮೇಲೆ, ನಡೀರಿ ಸ್ಟೇಷನ್ಗೆ. ನಾವೇನ್ ತಪ್ಪು ಮಾಡಿದೀವಿ ಅಂತ ನಮ್ಮನ್ನ ಸ್ಟೇಷನ್ ಕರೀತಿದ್ದೀರಾ ಸರ್? ಫೋಟೋ ನೋಟನ್ನ ಪ್ರಿಂಟ್ ಮಾಡ್ತಾ ಇರೋದಕ್ಕೆ. ಏನ್ ಹೇಳ್ತಿದ್ದೀರಾ ಸರ್ ನೀವು? ರೀ, ನೀವು ಕೊಟ್ಟಿರೋ 3 ಲಕ್ಷ ರೂಪಾಯಿನಲ್ಲಿ 50,000 ರೂಪಾಯಿ ಫೇಕ್ ನೋಟ್ಸ್ ಇದೆ ಅಲ್ರಿ? ನಮ್ಮ ಮಗಳ ಮದ್ವೆಗೆ ಅಂತ ಇದ್ದು ಒಂದ್ ಸೈಟ್ ಅನ್ನು ಮಾರಿ ಉಳಿದ ಅಲ್ಪ ಸ್ವಲ್ಪ ಹಣದಲ್ಲಿ ಒಡವೆ ತೊಗೊಳಕ್ ಬಂದಿದ್ವಿ ಸರ್. ಅದ್ರಲ್ಲಿ ಕೋಟಾ ನೋಟ್ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಇಲ್ಲ, ಗೊತ್ತಿದ್ದು ಗೊತ್ತಿಲ್ಲರ ಹತ್ರ ನಾಟಕ ಆಡ್ತಿದ್ದೀರಾ? ಅಯ್ಯೋ ಸರ್, ನಾವು ಮಾನಕ್ಕಂಜಿ ಬದುಕ್ತಾ ಇರೋ ಜನ ಸರ್. ಪ್ರಾಣ ಬಿಡ್ತೀವಿ ಹೊರತು ಮಾನ ಬಿಡೋದಿಲ್ಲ ಸರ್. ನಿಮ್ಮಂತ ಫ್ಯಾಮಿಲಿ ಎಷ್ಟು ನೋಡಿದ್ರೆ ನನ್ನ ಲೈಫಲ್ಲಿ. ಈ ಡ್ರಾಮಾ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಸ್ಟೇಷನ್ಗೆ ಎತ್ತಾಕೊಂಡೋಗಿ ಬೂಟ್ ಕಾಲ್ ಒದ್ರೇನೆ ನಿಜ ಗೊತ್ತಾಗೋದು. ಸ್ಟೇಷನ್ಗೆ ಇಂದು ಮುಂಜಾನೆ ಜ್ಯುವೆಲ್ಲರಿ ಶಾಪ್ನಲ್ಲಿ ನಡೆದ ಘಟನೆಯ ಹಿನ್ನೆಲೆಯಲ್ಲಿ ಪೊಲೀಸರ ವಶಕ್ಕೆ ಸಿಕ್ಕಿಬಿದ್ದ ದಂಪತಿಗಳಿಬ್ಬರು ಖೋಟಾ ನೋಟ್ ಜಾಲದವರೆಯೇ ಎನ್ನುವುದು ಇನ್ನೂ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಹಾಗೂ ಕನಕಪುರ ರೆಸಾರ್ಟ್ನಲ್ಲಿ ಅನುಮಾನಾಸ್ಪದವಾಗಿ ಕಂಡುಬಂದ ವ್ಯಕ್ತಿಗಳ ಕಾರನ್ನು ಪರಿಶೀಲನೆಗೆ ಒಳಪಡಿಸಿದಾಗ ಕಾರಿನಲ್ಲಿ ಕೋಟಿ ರೂಪಾಯಿಯಷ್ಟು ಖೋಟಾ ನೋಟುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವುದು ಪತ್ತೆಯಾಗಿದ್ದು, ಸಂಬಂಧಪಟ್ಟ ವ್ಯಕ್ತಿಗಳು ಸ್ಥಳದಲ್ಲೇ ಕಾರನ್ನು ಬಿಟ್ಟು ಪರಾರಿಯಾಗಿದ್ದಾರೆ. ಇದರ ಬಗ್ಗೆ ಇನ್ನೂ ಖಚಿತ ಮಾಹಿತಿ ದೊರೆತಿಲ್ಲ. ಅಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿಮ್ಮಂತ ಒಬ್ಬ ಪ್ರಾಮಾಣಿಕ ತಂದೆನ ಈ ಕೆಟ್ಟ ಸಮಾಜ ದೂಷಿಸಿದ್ದು ನನಗೆ ತುಂಬ ನೋವುಂಟು ಮಾಡಿದೆ. ಇಡೀ ಕಾಲೇಜ್ ಸ್ಟಾಫ್ ಮುಂದೆ ಆದ ಅವಮಾನ ನನ್ನಿಂದ ಮರೆಯೋದಕ್ಕೆ ಆಗಲಿಲ್ಲ ಅಪ್ಪ. ನನ್ನ ಸಾವಿಗೆ ಕಾರಣ ಯಾರೋ ಒಬ್ಬ ವ್ಯಕ್ತಿ ಅಲ್ಲ, ಈ ಸಮಾಜದಲ್ಲಿ ಸೃಷ್ಟಿಯಾಗಿರೋ ಕೋಟಾ ನೋಟ್ ಅನ್ನೋ ಸುಳಿ. ಈ ಸುಳಿ ನನ್ನ ಎಲ್ಲ ಕನಸುಗಳನ್ನು ಆಹುತಿ ತಗೊಂಡ್ಬಿಡ್ತಪ್ಪ. ಈ ಖೋಟಾ ನೋಟ್ ಆಡಳಿತ ಪಕ್ಷದ ಮಂತ್ರಿಯೊಬ್ಬರ ಸಂಸ್ಥೆಯ ಆಸ್ಪತ್ರೆಯಲ್ಲಿ ಬಂದು ಆದ ನಾನು ಜನಸೇವೆಯೇ ಜನಾರ್ದನ ಸೇವೆ ಅಂತ ಈ ಸುಸಜ್ಜಿತವಾದ ಆಸ್ಪತ್ರೆಯನ್ನು ಕಟ್ಟಿಸಿ ಅವರ ಉಪಸ್ಥಿತಿ ಮತ್ತು ಮಾಧ್ಯಮದವರ ಸಮ್ಮುಖದಲ್ಲೇ ಖೋಟಾ ನೋಟಿನ ಕೆಟ್ಟ ಪರಿಣಾಮದಿಂದಾಗಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆಯಿತು. ಬನ್ನಿ, ಅದೇನು ಅಂತ ನೋಡೋಣ. ಮೇಡಮ್, ಆಪರೇಷನ್ಗೆ ಅಮೌಂಟ್ ಪೇ ಮಾಡಬೇಕಿತ್ತು. ಲೆಫ್ಟ್ ಸೈಡ್ ಕೌಂಟರ್ ಕಟ್ಟಿ. ಸರ್, ಇವರೇ ಸರ್. ಯೋ, ಏನೇ ಇದು 30,000 10,000 ಖೋಟಾ ನೋಟ್ ಇದೆ? ಏನ್ ಹೇಳ್ತಿದ್ರ ಸರ್? ಈಗ ತಾನೇ ATM ನಿಂದ ಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ATM ಇಂದ ತಂದೋ ಇಲ್ಲ ಏನಾದ್ರು? ಸರ್, ನನ್ನ ಹೆಂಡತಿ ಮಕ್ಕಳ ಮೇಲೆ ಆಣೆ ಸರ್. ATM ಅಂದನೆ ತಂದಿರೋ ಸರ್ ನಾನು. ಸರಿ, ಒರಿಜಿನಲ್ ಕರೆನ್ಸಿ ತಗೊಂಡ್ ಕಟ್ಟಿ. ಸರ್, ಒಂದ್ ನಿಮಿಷ, ಬೇಕಾದ್ರೆ ಈ ಉಂಗ್ರ ಕೊಡ್ತೀನಿ, ತಗೊಳ್ಳಿ ಸರ್. ಯೋ, ನಾನ್ ಗಿರಿವಿವರಣ ಮಾಡ್ತಾ ಇದ್ದೀನಿ. ಫಸ್ಟ್ ಇದನ್ನ ತೊಗೊಂಡಾಗ ಅಡ ಇಟ್ಟು ದುಡ್ಡು ತಗೊಂಬ. ಈಗಾಗಲೇ ಲೇಟ್ ಆಗಿ ಹೋಗಿದೆ ಸರ್. ಇನ್ನೂ ಲೇಟ್ ಮಾಡ್ತಿದ್ರೆ ನೀನ್ ಏನ್ ತಿಳ್ಸ್ರು ಮುಂಚೆ ಲೇಟ್ ಅಂತ ಸೇರಿಸಬೇಕಾಗುತ್ತೆ. ಸರ್ ಹೇಳಿ ಸರ್. ಹಣ ತಂದಿದ್ದೀನಿ ಸರ್. ನಿಮ್ಮನ್ನ ಎಲ್ಲಿ ಅಂತ ಹುಡ್ಕೋದು? ನಿಮ್ ಹೆಂಡತಿ ಉಸಿರೋಗಿ 5 ನಿಮಿಷ ಆಯ್ತು. ಬನ್ನಿ ಬೇಗ. ನನಗೇನು ಆಗಲ್ಲ ಅಲ್ಲ? ನನ್ನನ್ನು ಬದುಕಿಸ್ಕೊಳ್ತೀರಲ್ಲ? ನಿಮ್ ಜೊತೆ ಇನ್ನೂ ಬಾಳೋ ಆಸೆ. ಲಕ್ಷ್ಮಿ, ಸಮಾಧಾನ ಮಾಡ್ಕೊಳ್ಳಿ. ಕೈ, ನೀವು ಒಬ್ರು ರಾಜಕಾರಣಿಗಳು. ಜನಸೇವೆ ಮಾಡೋ ಹೆಸರಿನಲ್ಲಿ ಹಾಸ್ಪಿಟ್ಲು, ಕಾಲೇಜು, ಸ್ಕೂಲು ಅಂತ ಹಣ ಸುಲಿಗೆ ಮಾಡೋ ಬಿಸ್ನೆಸ್ ಮಾಡ್ತಿದ್ದೀರಾ. ನೀವು ಬಿಸ್ನೆಸ್ ಮಾಡ್ತಿದ್ದೀರಾ. ಇದೊಂದು ದೇಶ, ಇದಕ್ಕೊಂದು ರಾಜ್ಯ, ಇಲ್ಲೊಂದು ವ್ಯವಸ್ಥೆ, ಇಲ್ಲಿ ನಾವು ನಾಗರಿಕರು. ನಮ್ಮ ನಾಳದಕ್ಕೋಸ್ಕರ ನಾವೇ ಎಲೆಕ್ಟ್ ಮಾಡಿರೋ ಲುಚ್ಚ ಲಫಂಗ ಕೆಟ್ಟು ನಾರ್ತಿರೋ ಹೊಲಸು ನೀವು ಏನ್ ಮಾಡ್ತೀರಾ ಹೇಳಿ? ಬ್ಯಾಂಕ್ ATM ನಲ್ಲಿ ಫೇಕ್ ನೋಟ್ಗಳು ಓಡಾಡ್ತಿವೆ. ಇಂಥ ಕೆಟ್ಟ ವ್ಯವಸ್ಥೆನ ಸೃಷ್ಟಿ ಮಾಡಿದ್ದೀರಾ ನೀವು. ಏನ್ರಿ, ಏನ್ ಸ್ಥಿತಿ ರೀ? ಇವತ್ತಿನ ದಿನ ನಾನೊಬ್ಬ ಅಮಾಯಕ. ನನ್ನ ಹೆಂಡತಿನ ಕಾಪಾಡ್ಕೊಳಕ್ಕಾಗ್ಲಿಲ್ಲ, ನನ್ನ ಹೆಂಡತಿನ ಕಳ್ಕೊಂಡ್ಬಿಟ್ಟೆ.
ಯಾರಿಗೋಸ್ಕರ ಬದುಕಲಿ? ಯಾರಿಗೋಸ್ಕರ ಬದುಕಲಿ? ಈ ಖೋಟಾ ನೋಟು ಇನ್ನೂ ಎಷ್ಟು ಜನಗಳ ಆಹುತಿ ತೆಗೆದುಕೊಳ್ಳುತ್ತೋ? ನಾನಾ ಕಡೆ ಲಕ್ಷಕ್ಕೆ ಅರ್ಧದಷ್ಟು ಖೋಟಾ ನೋಟು ಮಿಶ್ರಿತವಾಗಿದೆ. ಇದರ ಹಿಂದೆ ಸರ್ಕಾರದ ಬೇಜವಾಬ್ದಾರಿತನ ಎದ್ದು ಕಾಣ್ತಿದೆ. ಇದರ ವಿರುದ್ಧ ಯುವ ಜನತೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ತಾವ್ ಅಂದ್ಕೊಂಡಂಗೆ ನಾವೇನು ಕಣ್ ಮುಚ್ಕೊಂಡ್ ಕುಂತಿಲ್ಲ. ಈ ಖೋಟಾ ನೋಟು ನಿರ್ಮೂಲನೆಗೆ ಸಾಹೇಬ್ರ ಅದು ಮಲ ಅಲ್ರಿ, ನಿರ್ಮೂಲನೆಗೆ. ಅದೇ ನಿರ್ಮೂಲನೆಗೆ ಬೇಕಾದಷ್ಟು ಬಂದೋಬಸ್ತ್ ಮಾಡಿದೀವಿ. ಆದ್ರೂ ನಡೀತಾ ಇದೆ. ಏನ್ ಮಾಡಕ್ಕಾಯ್ತದೆ? ನಿರ್ಮೂಲನೆ ಮಾಡ್ತಾ ಇದ್ರೋ ಅಥವಾ ಅದ್ರ ಮೂಲನೇ ನೀವು? ಬ್ಯಾಡ ಅಂದ್ರು ನಮ್ ಬುಡಕ್ಕೆ ಮಡಗ್ತಿರಲ್ಲ. ಖೋಟಾ ನೋಟ್ ಪ್ರಿಂಟ್ ಮಾಡಿಸಿರೋದು ನಾನೇ ಅನ್ನೋ ಮಾತಾಡ್ತಿರಲ್ಲ. ಫ್ಲೈಟ್ ಆಫ್ ಮಾಡ್ಕೊಂಡು ಮಾಡಿದ್ರೆ ಯಾರಿಗ್ ಗೊತ್ತಾಗುದಿಲ್ಲ ಅಂತ ಮಾಡ್ಯಾನ ಕಳ್ಳ ನನ್ನ ಮಗ. ಈ ಕಾಲದಲ್ಲಿ ಒಂದು ಮಗು ಕುಡಿಯೋ ಹಾಲು ಖೋಟಾ, ಅದು ಶಾಲೆಯಲ್ಲಿ ತಿನ್ನೋ ಅನ್ನ ಖೋಟಾ, ಕಾಲೇಜು ಸೇರ್ಕೋಬೇಕಂದ್ರೆ ಸೀಟು ಖೋಟಾ. ಹಾಳಾಗೋಗ್ಲಿ, ಎಕ್ಸಾಮ್ ಬರೆಯೋಣ ಅಂತ ಕೂತ್ರೆ ಕ್ವಶನ್ ಪೇಪರೇ ಖೋಟಾ. ಎಲೆಕ್ಷನ್ ಗೆಲ್ಲಕ್ಕೆ ನಾವು ನೀವು ಹಂಚೋ ಡ್ರಿಂಕ್ಸ್ ಖೋಟಾನೇ ತಾನೆ. ಒಂದು ಬಾಟಲ್ ಕೊಟ್ಟು ನಾ ಇಲ್ಲಿ ಕುಂತಿದ್ದೀನಿ, 2 ಬಾಟಲ್ ಕೊಟ್ಟು ನೀವು ಅಲ್ಲಿ ಕುಂತಿದ್ದೀರಿ. ಎಲ್ಲಾನು ಖೋಟಾ ಆದ್ಮೇಲೆ ರೂಪಾಯಿ ನೋಟು ಖೋಟಾ ಆಗೋದಿಲ್ಲ. ಏನ್ರಿ ನೀವು ಇಷ್ಟೊಂದು ಚೀಪ್ ಆಗಿ ಮಾತಾಡ್ತಾ ಇದ್ದೀರಿ? ಹೌದು ಸ್ವಾಮಿ, ಚೀಫ್ ಮಿನಿಸ್ಟರ್ಗೆ ಅವರು ಮಾಡೋದು ಬಿಟ್ಟು ಉಳಿದವರು ಮಾಡಿದ್ದೆಲ್ಲ ಚೀಪ್ ಆಗೇ ಕಾಣಿಸ್ತದೆ. ನೀವು ಮಾಡಿದ ಕಚಡ ಕೆಲಸಕ್ಕೆ ಹೈಕಮಾಂಡ್ ನನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಿಎಂ ಸ್ಥಾನದಲ್ಲಿ ಕೂತು ನೀವು ಕೊಟ್ಟು ತ್ರಾಣೆ ನಾನು ಅವ್ರಿಗೆ ಕೊಟ್ರೆ ಕ್ಯಾಕರ್ಸಿ ಮುಕ್ಕು ಕುಗಿತಾರೆ. ಆದ್ರೆ ನನಗೆ ಗೊತ್ತು. ನಿಮ್ ತಲೆ ಮೇಲೆ ಕತ್ತಿ ಇದೆ ಅಂತ ನಮ್ ಬುಡಕ್ಕೆ ಬತ್ತಿ ಅಂಟ್ಸಕ್ ಬರ್ಬೇಡಿ. ಉತ್ತರ ಕೊಡಕ್ ಆಗದಿದ್ರೆ ಸೀಟಿಂದ ಕೆಳಗಿಳಿರ್ರಿ. ನಾವ್ ಆ ಸೀಟಲ್ಲಿ ಕೂತ್ಕೊಂಡು ಉತ್ತರ ಕೊಡ್ತೇವೆ. ಚುಂಚುಂಗಟ್ಟೆ, ಯಾರ ಮುಂದೆ ಏನ್ ಮಾತಾಡ್ತಾ ಇದ್ದೀರಿ? ಸುಮ್ಮನೆ ಕೂತ್ಕೊಳ್ರಿ. ಸಿಎಂ ಆಗಿ ಬರೀ ಜನ ಸೇವೆಂದ್ರ ಆಗೋಲ್ಲ. ಮೊದಲು ಪಾರ್ಟಿ ಮೆಂಬರ್ಸ್ಗೆ ಧನ ಸೇವೆ ಆಗಬೇಕು. ಅವರುಗಳಿದ್ರೆ ನಾವುಗಳಿದ್ರೆ ಜನರು ಅಲ್ವೇನ್ರಪ್ಪ? ಈ ರಾಜಕೀಯ ಅನ್ನೋ ಚದುರಂಗದ ಆಟದಲ್ಲಿ ಒಳಗಡೆ ಎಲ್ಲಾ ತರ ಆಟ ಆಡೋದು ಗೊತ್ತು, ಹೊರಗಡೆ ಕಣ್ಣೀರೊರೆಸೋ ಪಾಠ ಮಾಡೋದು ಗೊತ್ತು. ಒಂದು ಕಾಲದಲ್ಲಿ ದಾದಾಗಿರಿ, ಆಮೇಲೆ ಚಮಚಾಗಿರಿ ಮಾಡ್ಕೊಂಡೆ ಪ್ರತಿಯೊಬ್ನು ಮಂತ್ರಿಗಿರಿ ಪಡ್ಕೊಂಡಿರೋದು. ರೇ ಸ್ವಾಮಿ, ನಮಗೂ ಸಿಎಂ ಆಗಬೇಕು ಅಂತ ಹಂಬಲ ಐತೆ, ಹಿಂದಾಗಡೆ ಜನಗಳ ಬೆಂಬಲನೂ ಐತೆ. ಏನಂತೀರ? ಹೌದು, ಹೋಮ್ ಮಿನಿಸ್ಟರ್ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಹೇಳಿ ತಪ್ಪ? ಹೇಳ್ರಿ ಅವರು. ಗಣಪನ ಮಾಡಂದ್ರೆ ಅವ್ರ ಅಪ್ಪನ ಮಾಡಕತ್ತ ನೀವು. ಖೋಟಾ ನೋಟು ನಿರ್ಮೂಲನೆಗಾಗಿ ಸೇರಿರುವ ಈ ಸಭೆ ಮಾತುಕತೆ ಹಂತದಲ್ಲೇ ಮತ್ತೊಂದು ತಿರುವು ಪಡೆದುಕೊಂಡು ಸಿಎಂ ಸೀಟಿಗೆ ಆಪತ್ತು ತರುವ ಸೂಚನೆ ಕಂಡುಬಂದಿದೆ. ಇಂಡಿಯಾನ ನುಂಗುವುದೇನೋ ಅಧಿಕಾರದ ದಾದ, ಬಡವನ ಡ್ರೀಮುಗಳೆಲ್ಲ ಆಗುವುದೇನೋ ಏನು ಇವರ ಡ್ರಾಮಗಳು, ಉಗಿಯುತ್ತಿವೆ ಗ್ರಾಮಗಳು, ಜನವ ಕಾಯೋ ರಕ್ಷಕ ಆದ ಭಕ್ಷಕ. ಇಂಡಿಯಾನ ನುಂಗುವುದೇನೋ ಅಧಿಕಾರದ ದಾದ. So within 15 minutes I'll be there, sir. ಈ ಫೇಕ್ ನೋಟ್ಸ್ ದಂಧೆ ಹಿಂದೆ ದೊಡ್ಡ ಜಾಲನೆ ಇದೆ ಅಂತ ಗೊತ್ತಾಗಿದೆ. ಇದರಲ್ಲಿ ಹೋಮ್ ಮಿನಿಸ್ಟರ್ ಕೈವಾಡ ಇದೆ ಅಂತ ಗೊತ್ತಾಗಿದೆ. ಆದ್ರೆ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದೆ ಏನು ಮಾಡೋದಕ್ಕಾಗ್ತಾ ಇಲ್ಲ. ಈ ಫೇಕ್ ನೋಟ್ಸ್ಗಳನ್ನ ವಿದೇಶಗಳಿಂದ ಇಲ್ಲಿಗೆ ಸಪ್ಲೈ ಮಾಡಿಸ್ಕೊಳ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಬಂದಿದೆ ಸರ್. ಈ ಖೋಟಾ ನೋಟಿನ ದಂಧೆ ಶಾಶ್ವತವಾಗಿ ನಿರ್ಮೂಲನೆ ಆಗಬೇಕು. ಅದಕ್ಕೆ ಈ ಕೇಸನ್ನ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ ನಂಬಿಕೆನ ಉಳಿಸ್ಕೊತೀನಿ ಸರ್. ಓಕೆ, ಆಲ್ ದಿ ಬೆಸ್ಟ್. ಸಾಹೇಬ್ರ,
ನೀವು ಮಾಡಿದ್ದು ಚಲೋ ಏನ್ರಿ ಅಂತೀನಿ ನಾನು. ಹಾದಿಗೆ ಹೋಗೋ ದೆವ್ವನ ಮನ್ಯಾಗ ಹೋಗಿಸ್ಕೊಂಡು ಕುಂತ್ರಲ್ಲ ಅಂತೀನಿ. ಆ CM ಸಾಹೇಬ್ರ ಹಂತೆಕ ಅರ್ಥವಿಲ್ಲದ ಮಾತಾಡಿ ಅನರ್ಥ ಮಾಡ್ಕೊಂಡು ಕುಂತ್ರಲ್ರಿ ನೀವು. ಅರ್ಥವಿಲ್ಲದ ಮಾತಾಡಿ ಟೈಮ್ ವ್ಯರ್ಥ ಮಾಡದೆ ಅನ್ಕೋಬೇಡ. ಅದರ ಒಳ ಅರ್ಥ ಏನು ಅಂತ ನನಗೆ ಗೊತ್ತು. ಇದು ಕಲಿಯುಗ ಕಂಡ್ಲ. ರಾಮರಾಜ್ಯ ಕಟ್ಟೋದ್ರಲ್ಲಿ ಅರ್ಥ ಇಲ್ಲ, ರಾವಣ ರಾಜ್ಯನೇ ಕಟ್ಟಬೇಕು. ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ನಾನು. ನಿಯತ್ತಾಗಿದ್ರೆ ನಿನಗೂ ಒಂದು ಜಾಗ. ಸಾಹೇಬ್ರ ಡೌಟ ಬ್ಯಾಡ್ರಿ, ನಿಯತ್ತಿನ ವಿಷಯದಾಗ ನಾಯಿ ಸಹಿತ ನನ್ನ ನೋಡಿ ನಾಚ್ಕೋಬೇಕು. ನೀವು ಹೆಬ್ಬಟ್ಟಾದ್ರೆ ನಿಮ್ ಮನ್ಯಾಗ ಒಬ್ಬಟ್ಟು ತಿಂದ ದೇಹ ರೀ ಇದು. ಸಮಯ ಬಂತು ಅಂತಂದ್ರ ಈ ಮೈಲಾರಿ ಮೈ ಮಾರ್ಕೊಂಡಾದ್ರೂ ನಿಮ್ ಮರ್ಯಾದೆ ಉಳಿಸ್ತಾನ. ನಿಮ್ ಪಾದದ ಮ್ಯಾಲ ಬೀಳು ಹೂರಿ ನಾನ. ಇದು ರಾಜಕೀಯ. ನೋಡೋಣ ಹೂವಾಗ್ತೀಯೋ ಹಾವಾಗ್ತೀಯೋ ಅಂತ. ಅದ್ ಬಿಡ್ರಿ ಸಾಹೇಬ್ರ, ಮುಂದೇನ್ ಮಾಡ್ಬೇಕಂತ ಮಾಡಿರಿ? ಹೊಸ ಪಕ್ಷ ಬೇರೆ ಕಟ್ತೀನಂತೀರಿ. MLAಗಳನ್ನ ಮಿನಿಸ್ಟರ್ಗಳನ್ನ ಖರೀದಿ ಮಾಡಕ ಕೋಟಿಗಟ್ಲೆ ರೊಕ್ಕ ಬೇಕು. ಎಲ್ಲಿಂದ ತರ್ತೀರಿ? ಅದು ನನಗೆ ಗೊತ್ತು. ಧನ ಇದ್ರೆ ಜನ ಅಂತ. ನಾನು ಲೂಟಿ ಮಾಡಿರೋ ಕೋಟಿ ಕೋಟಿ ಹಣ ಸಾಲದು ಅಂತಾನೂ ಗೊತ್ತು. ಮತ್ತ ಮುಂದೆ ಇದಾನಲ್ಲ ಆ ನನ್ನ